ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿ HR ಗಗನಶ್ರೀ, ಶ್ರೀ ಜ್ಞಾನೇಶ್ವರಿ ಕಾಲೇಜ್ ಆಫ್ ಎಜುಕೇಶನ್, B.Ed, ಭಟ್ಕಳ. ಜ್ಞಾನವು ಅಜ್ಞಾನವನ್ನು ದೂರ ಮಾಡುವ ಬೆಳಕು, ಜ್ಞಾನವು ಅಜ್ಞಾನವನ್ನು ದೂರ ಮಾಡುವ ಬೆಳಕು, ಕಲಿಕೆ ಯಶಸ್ಸಿನ ಅಡಿಪಾಯ ಎಂದು ಹೇಳುತ್ತಾ ಇಂದಿನ ಜ್ಞಾನವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಸವಿತಾ ನಾಯ್ಕ್, ಗೌರ್ಮೆಂಟ್ ಹೈಸ್ಕೂಲ್ನ ಸಹ ಶಿಕ್ಷಕಿಯಾದ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮ್ಯಾಮ್, ಮೊದಲು ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ತಿಳಿಸ್ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಬಾಲ್ಯ ತುಂಬ ಸುಂದರವಾಗಿತ್ತು ಅಂತಲೇ ಹೇಳಬೇಕು. ನಾನು ಬಾಲ್ಯದಲ್ಲಿ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಡ್ಯಾನ್ಸ್ ಇದ್ದರೆ ಡ್ಯಾನ್ಸಲ್ಲಿ ಭಾಗವಹಿಸುವಂಥದ್ದು, ಭಾಷಣ ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಯಾರಾದರೂ ಚಂದ ನಿರೂಪಣೆ ಮಾಡ್ತಾ ಇದ್ದರೆ ನಾನು ಹಾಗೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಉದ್ಭವ ಆಯಿತು. ನನಗೆ ಬಾಲ್ಯದಿಂದಲೇ ಶಿಕ್ಷಕಿ ಆಗಬೇಕು ಅನ್ನುವಂಥ ಕನಸು ಮೂಡಿತ್ತು. ಅದು ಮುಂದೆ ದೊಡ್ಡವಳಾಗ್ತಾನು PUC ಹಂತಕ್ಕೆ ಬಂದಾಗ ನಾನು ಆದರೆ ಟೀಚರ್ ಆಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಮೊನ್ನೆ B.Ed ಆಯ್ಕೆ ಮಾಡಿಕೊಂಡೆ. ತಾವು ಶಿಕ್ಷಕಿಯಾಗಿ ಇಷ್ಟು ವರ್ಷಗಳ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆದರೆ ಹಿಂದಿನ ಕಾಲದ ಶಿಕ್ಷಣಕ್ಕೂ ಈಗಿನ ಕಾಲದ ಶಿಕ್ಷಣಕ್ಕೂ ತುಂಬ ವ್ಯತ್ಯಾಸಗಳಿರ್ತದೆ. ಅದೇ ಥರ ಆಗಿನ ಕಾಲದ ಶಿಕ್ಷಣಕ್ಕೂ ಈಗಿನ ಕಾಲದ ಶಿಕ್ಷಣದಲ್ಲಿ ನೀವು ಹೇಗೆ ಅಪ್ಗ್ರೇಡ್ ಮಾಡಿಕೊಂಡು ಅದನ್ನು ತಮ್ಮ ಕಲಿಕೆಯಲ್ಲಾಗಿರ್ಬೋದು, ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಲು ಆಗಿರ್ಬೋದು, ಹೇಗೆ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಬೋದು? ನಿಜ, ನಾವು ಕಲಿಯುವಾಗ ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಚಾಕ್ ಆ್ಯಂಡ್ ಟಾಕ್, ಬರೀ ಇದು ಕರಿಹಲಿಗೆ ಮೇಲೆ ಬಂದು ನಮಗೆ ಕೆಲವು ಕಥೆಗಳನ್ನು ಕೂಡ ಹೇಳ್ತಾ ಇದ್ದರು. ಆದರೆ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಇವತ್ತು ಕೃತಕ ಬುದ್ಧಿಮತ್ತೆ AI ಜಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಬದುಕ್ತಾ ಇರೋದ್ರಿಂದ ನಾವು ಅವರಿಗೆ ತಕ್ಕ ಹಾಗೆ ನಾವು ಕೂಡ ನಮ್ಮ ವಿಷಯದಲ್ಲಿ ಜ್ಞಾನವನ್ನು ಗಳಿಸಬೇಕು. ಜೊತೆಗೆ ನಾವು ನಮ್ಮ ತಂತ್ರಜ್ಞಾನದ ಮೂಲಕ ಇವತ್ತು ಪಾಠಗಳನ್ನು ಮಕ್ಕಳಿಗೆ ತಲುಪಿಸಬೇಕು. ಪ್ರತಿಯೊಬ್ಬ ಶಿಕ್ಷಕರು ಅದನ್ನು ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ತುಂಬ ಉತ್ತಮವಾಗಿ ಶಿಕ್ಷಕರಾಗಿ ಉಳ್ಕೊಳ್ತಾರೆ. ಹಾಗಾಗಿ ಬದಲಾವಣೆಗೆ ತಕ್ಕಂತೆ ನಾವು ಬದಲಾಗಲೇಬೇಕು. ಹೌದು, ಬದಲಾವಣೆಗೆ ತಕ್ಕಂತೆ ನಾವು ಬದಲಾಗ್ತೀವಿ ಕೂಡ. ಅದೇ ಥರ ಸಮಾಜ ಅಂದರೆ ಭೂಗೋಳ ವಿಷಯ ಆಗಿರ್ಬೋದು, ಇತಿಹಾಸ ವಿಷಯ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಈ ಥರ ವಿಷಯಗಳನ್ನೆಲ್ಲ ನಾವು ನೋಡ್ತೇವೆ. ಆದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೂ ಕೂಡ ಇತಿಹಾಸದ ಬಗ್ಗೆ ಸ್ವಲ್ಪ ಒಲವು ಕಡಿಮೆನೇ. ಆದರೂ ಸಹ ಕೆಲವೊಂದು ಪ್ರಶಿಕ್ಷಣಾರ್ಥಿಗಳಾಗಿರ್ಬೋದು, ಈಗ ನಮ್ಮಂತಹ ಪ್ರಶಿಕ್ಷಣಾರ್ಥಿಗಳಾಗಿರ್ಬೋದು, ಸಮಾಜ ವಿಜ್ಞಾನ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಾಗ ಮಕ್ಕಳಿಗೆ ಹೇಗೆ ಕೃತಕ ಬುದ್ಧಿಮತ್ತೆಯ ಮೂಲಕ ಹೇಗೆ ಪಾಠವನ್ನು ತೆಗೆದುಕೊಳ್ಬೋದು? ನಿಮ್ಮ ಸಲಹೆ? ತುಂಬ ಸಲಹೆಗಳನ್ನು ಕೊಡ್ಬೋದು. ಅಂದರೆ ನಾವು ಇವತ್ತಿನ ದಿನಗಳಿಗೆ ತಕ್ಕ ಹಾಗೆ ಕೇವಲ ಹಿಂದೆ ಮಾಡ್ತಾ ಇದ್ದಂಥ ಚಾಕ್ ಆ್ಯಂಡ್ ಟಾಕ್ ಪದ್ಧತಿಯನ್ನು ಮಾಡದೆ ಕತೆ ಹೇಳುವುದರ ಮೂಲಕ, ಜೊತೆಗೆ ಇವತ್ತಿನ ದಿನಗಳಲ್ಲಿ ನಾವು ವಿಡಿಯೋ ಪಾಠಗಳ ಮೂಲಕ, ಅದಲ್ಲದೆ ಇವತ್ತು PPTಗಳ ಮೂಲಕ ಅತ್ಯಂತ ಆಕರ್ಷಕವಾಗಿ ನಾವು ಪಾಠವನ್ನು ಮಾಡಬಹುದು. ಮತ್ತು ಕೇವಲ ಇತಿಹಾಸವನ್ನು, ಹಿಂದಿನ ಇತಿಹಾಸವನ್ನು ಮಕ್ಕಳಿಗೆ ಒಪ್ಪಿಸುವುದರ ಬದಲಿಗೆ ನಾವು ಅವರಿಗೆ ಜೊತೆಗೆ ಮೌಲ್ಯವನ್ನು ಹೇಳ್ತಾ ಅವರಿಗೆ ಸಮಾಜಕ್ಕೆ ಉಪಯುಕ್ತ ವಿದ್ಯಾರ್ಥಿಗಳನ್ನಾಗಿ ನಾವು ರೂಪಿಸಬಹುದು. ಕೊನೆಯದಾಗಿ ನೀವು ಪ್ರಶಿಕ್ಷಣಾರ್ಥಿಗಳಿಗೆ, ಎಲ್ಲ ಪ್ರಶಿಕ್ಷಣಾರ್ಥಿಗಳು ಏನು ಹೇಳಲು ಇಚ್ಛಿಸ್ತೀವಿ? ಪ್ರಶಿಕ್ಷಣಾರ್ಥಿಗಳಿಗೆ ನಾನು ಹೇಳೋದಂತಂದರೆ, ಮುಂದೆ ನೀವು ಶಿಕ್ಷಕರಾಗಲಿಕ್ಕೆ ಹೋಗ್ತಾ ಇದ್ದೀರಿ. ಜೊತೆಗೆ ಇವತ್ತಿನ ದಿನಗಳಿಗೆ ತಕ್ಕ ಹಾಗೆ ನೀವು ಜ್ಞಾನ ಸಾಗರದಲ್ಲಿ ನೀವು ಬಹಳ ಈಜಾಡಬೇಕಾಗ್ತದೆ. ಜೊತೆಗೆ ವಿದ್ಯಾರ್ಥಿಗಳು ನಮಗಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗಿಂತ ನಾವು ಮುಂದಿನ ಹೆಜ್ಜೆಯಲ್ಲಿ ನಾವು ಇರಿಸಬೇಕಾಗ್ತದೆ. ಜೊತೆಗೆ ನಾವು ಸಾಧ್ಯವಾದಷ್ಟು ನಮ್ಮ ಜ್ಞಾನವನ್ನು ವಿಸ್ತರಿಸ್ತಾ ಹೋದರೆ ನಮಗೆ ಮುಂದಿನ ದಿನಗಳಲ್ಲಿ ಈ ಸವಾಲುಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮೆಲ್ಲರ ಜೊತೆ ತಮ್ಮ ಸಂದರ್ಶನವನ್ನು ಹಾಗೂ ಅಮೂಲ್ಯ ಸಮಯವನ್ನು ತಮಗಾಗಿ ನೀಡಿದ್ದಕ್ಕಾಗಿ ಸವಿತಾ ನಾಯ್ಕ್ ಮ್ಯಾಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ.